B.Pharm ಕೊಟ್ಟಿದ್ದಾರೆ. ಬೇಗ ಬಿಸಾಕ್ತಾರೆ. ವೇಮಣ್ಣವ್ರು ಕೊಡದೆ ಯಾರೋ ಸೋಲಂತವ್ರು ಕೊಟ್ಟಿದ್ದು ಅವೆಲ್ಲ ನಡೆದೋಯ್ತು. ನಾವು ಅವಾಗ ಬಿಜೆಪಿ ಸಕ್ರಿಯವಾಗಿರ್ಲಿಲ್ಲ, ಇನ್ನೊಂದು ಪಾರ್ಟಿ ಸೇರಿರ್ಲಿಲ್ಲ. ಅಂದ್ರೂ ಬಿಜೆಪಿ ಉಳಿಸ್ಬೇಕು ಅಂತ ಪ್ರಯತ್ನ ಪಟ್ಟು ಅಷ್ಟು ಗೆಲ್ಸಿದ್ವಿ. ನಮ್ಮ ಕೈಗೆ ಎಷ್ಟು B.Pharm ಕೊಟ್ಟಿದ್ರು, 12 B.Pharm ಅಲ್ಲಿ 9 ಗೆದ್ಕೊಂಡು ಅದ್ರ ಇಂಡಿಪೆಂಡೆಂಟ್ ಸೀನಿಯರ್ ಪಡ್ಕೊಂಡು ರಿಕ್ವೆಸ್ಟ್ ಮಾಡಿದ್ರು ಕೊಡ್ಲಿಲ್ಲ. ಅವ್ರಿಗೆ ಮೋಸ ಮಾಡ್ಬೇಕು, ಸೋಲ್ಸ್ಬೇಕು ಅಂತ ಅದೊಂದು ಕಹಿ ನೆನಪು ಮಾರ್ಕ್ ಬಿಡೋಣ. ಓದ್ಸೇಲಿ ಮೊದ್ಲೆಲ್ಲ ಆದಂಗೆ ಬರೀ ನಾನ್ ಬಂದಿ ಮಾಡೋದು, ನಾನೊಬ್ಬ ಹೇಳೋದು ಬೇಡ. ನೀವ್ ಹೇಳ್ದಂಗೆ ಮೊದ್ಲೇದು ಇವತ್ತೇ ಅಧ್ಯಕ್ಷರೇ ಒಂದು ಕಮಿಟಿ ಫಾರ್ಮ್ ಆಗ್ಬಿಡ್ಲಿ ಟೌನ್ ಅಲ್ಲಿ. 10 ಜನನ ಎಲ್ಲಾ ಜನಾಂಗದ ನಾಯಕರು ಸೇರಿ ಒಂದು ಕಮಿಟಿ. ನೀವ್ ಯಾರು ಡಿಸೈಡ್ ಮಾಡ್ತೀರಾ ಕಮಿಟಿಲಿ ಅವರೇ ಕ್ಯಾಂಡಿಡೇಟ್. ಒಂದು ಇಂಟರ್ಫಿಯರೆನ್ಸ್ ಇರಬಾರ್ದು. ಎಲ್ಲರೂ ಸೇರ್ಕೊಳ್ರಿ. 10 ಜನನೋ 12 ಜನ ಎಲ್ಲ ಜನಾಂಗದವರು ಸೇರ್ಕೊಂಡು ಗೊತ್ತಿರ್ತದೆ ಯಾರು ಗೆಲ್ಬೇಕು, ಆರ್ಥಿಕವಾಗಿ ಬಲವಾಗಿರ್ಬೇಕು, ಜನಬೆಂಬಲ ಇರ್ಬೇಕು, ಅದನ್ನೆಲ್ಲ ಗಮನಿಸಿ ಈ ವಿಶೇಷವಾಗಿ ನಮ್ಮಲ್ಲಿ ಮುಸ್ಲಿಮ್ಸ್ ನ 4-5 ಜನ ಗೆಲ್ಸ್ಕೊಳ್ಳೇಬೇಕು. ಈ ಸಲ ಪಣ ತೊಟ್ಟಿದ್ದೀವಿ ಬಿಜೆಪಿ. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಆಮೇಲೆ ನಾನೆಲ್ಲ ಮನವಿ ಮಾಡೋದು ನಿಮ್ಗೆಲ್ಲ, ಬರೀ ತಾಲೂಕಲ್ಲಿ ಮಾತ್ರ ಭ್ರಷ್ಟಾಚಾರ, ಬೋಗಸ್ ದಾಖಲೆಗಳು ನಡೀತಾ ಇಲ್ಲ, ಟೌನ್ ಅಲ್ಲಿ ನಡೀತಾ ಇತ್ತು. ಟೌನ್ ಅಲ್ಲಿ ನಿಮ್ ವಾರ್ಡ್ಗಳಲ್ಲಿ CS ಸೈಟ್ಗಳು, ಎಕ್ಸಸ್ ಜಮೀನುಗಳಿರೋವು ಖಾತೆಗಳು ಮಾಡ್ಕೊತಾವ್ರೆ. ಗಮನಿಸ್ರಿ, ನೀವೆಲ್ಲ ನೆಕ್ಸ್ಟ್ ಕೌನ್ಸಿಲರ್ ಆಗಂತವ್ರು ಅದನ್ನ ಗಮನಿಸ್ಕೊಂಡ್ರೆ ಎಲೆಕ್ಷನ್ ಮಾಡೋದು ಸರಿ. ತುಂಬಾ ನಡೀತದೆ. ಯಾವ್ದೋ ಆಟೋ ಸ್ಟ್ಯಾಂಡ್, ಬಸ್ ಸ್ಟ್ಯಾಂಡ್, ಯಾವ್ದೋ ಲಾರಿ ಸ್ಟ್ಯಾಂಡ್ ಒಂದ್ ಆಗೈತೆ. ಕರೆಕ್ಟಾ? ಹೇಳ್ತಾ ಇದ್ರಿ ಇಂಥವು ಜಾಸ್ತಿ ಇವೆ. ಎಲ್ಲ ಕುಳಿಸ್ಕೊಳ್ಳಿ ಎಷ್ಟೆಷ್ಟು ಕುಳಿಸ್ತಾರೋ. 10 ವರ್ಷ ಆದ್ಮೇಲೂ ಬೋಗಸ್ ಡಾಕ್ಯುಮೆಂಟ್ ಅಂದ್ರೆ ವಾಪಸ್ಸು ತಿರುಗಿ ಕಿತ್ಕೋಬಹುದು ಸರ್ಕಾರ. ಬೋಗಸ್ ಅಂತ ಹೇಳಿದ್ರೆ ಎಷ್ಟೇ ದಿನ ಆದ್ರೂ ವಾಪಸ್ ತಗೋತಾರೆ. ಎಲ್ಲ ದಾಖಲೆಗಳು ನೀವು ಇಟ್ಕೊಳ್ರಿ ಅಂತ ನಿಮ್ಮಲ್ಲಿ ಮನವಿ ಮಾಡಿ. ವೇಮಣ್ಣವ್ರು ನೀಟಾಗಿ ಹೇಳಿದ್ದಾರೆ. ಕಮಿಟಿ ಅಂತೂ ಈ ವಾರದಲ್ಲೇ ಫಾರಂ ಆಗ್ಬಿಡ. ಈ ಕಮಿಟಿಯವರು ಒಬ್ಬೊಬ್ರು ಎಲ್ಲೆಲ್ಲಿ ಬೇಕೋ ನೀವು ಮೀಟಿಂಗ್ ಸೇರ್ಕೊಂಡ್ರೆ ಯಾವ್ದೋ ವಾರ್ಡ್ಗಳಲ್ಲಿ ಯಾರ್ಯಾರು ಇವಾಗೆಲ್ಲ ಬಂದಿರೋದು ವಾರ್ಡ್ಗೆ 2-3 ಮುಖಂಡರು. ನೆಕ್ಸ್ಟ್ ನಿಲ್ಲಂತವ್ರು ಒಂದು ವಾರ್ಡ್ ಅಲ್ಲಿ 20-25 ಜನ ಸದಸ್ಯರನ್ನ ನೋಂದಣಿ ಮಾಡ್ಕೊಂಡು ಒಂದು ಮೀಟಿಂಗ್ ಮಾಡ್ಬೇಕು. ಅವ್ರ ಜೊತೆ ಇರ್ಬೇಕು. ಜನ ಇಲ್ಲ ಅಂದ್ರೆ ಗೆಲ್ಲಕ್ಕಾಗಲ್ಲ, ಸುಮ್ಮನೆ ಬಂದು ನಿಂತ್ಕೊಳಕ್ಕಾಗಲ್ಲ. ಕಂಪಲ್ಸರಿ ನಿಲ್ಲಂತವ್ರು ಒಂದು 25 ಜನದ ಒಂದು ಗುಂಪನ್ನು ರೆಡಿ ಮಾಡ್ಕೊಂಡು ರಿಜಿಸ್ಟರ್ ಮಾಡಿ ವಿತ್ ಫೋನ್ ನಂಬರ್ಸ್ ಕೂತ್ಕೋಬೇಕಾಗ್ತದೆ. ಬೂತ್ ಕಮಿಟಿ ಅಂತ ಮಾಡ್ಬೇಕಲ್ಲ. ಬೂತ್ ಕಮಿಟಿ ಎಲ್ಲ ಏನಾಗ್ತದೆ, ಈ ಬೂತ್ ಕಮಿಟಿ ನಾವು ಮಾಡ್ತೀವಿ ಎಲೆಕ್ಷನ್, ಆ ಬೂತ್ ಕಮಿಟಿ ಮಾಡ್ರೆ ಓಡಾಡ್ಬಿಟ್ಟಿರ್ತಾನೆ. ಮಾಡಿ ಸುಖ ಇಲ್ಲ ನಮ್ಗೆ. ಅವಾಗ ಲೀಡರ್ ಸೃಷ್ಟಿ ಆಗ್ತಾರೆ ಅಂದ್ರೆ ಎಲೆಕ್ಷನ್ ಬಂದಾಗ ಅವಾಗೆ ಆ ಗುಂಪು ಉಳಿಯೋದು. ಅವಾಗೆಲ್ಲ ಮಾಡಿರ್ತೀವಿ, ಸ್ವಲ್ಪ ಏರುಪೇರು ಆಗ್ತದೆ. ಹಾಗಾಗಿ ಕ್ಯಾಂಡಿಡೇಟ್ ಸೆಲೆಕ್ಷನ್ ಆದ್ಮೇಲೆ ಮಾಡಿದ್ರೆ ಅದು ದೃಢವಾಗಿರ್ತದೆ. 1-2 ವರ್ಷ ನಿಂತ್ಕೊಂತಾರೆ. ನಿಮ್ ಬಾಡಿ ಏನಿರ್ತದೆ, ನೀವೇನ್ ಡಿಸೈಡ್ ಮಾಡ್ತೀರಿ ಅದೇ ಇರ್ತದೆ. ಅಧ್ಯಕ್ಷ ಆದವರು, ಮೆಂಬರ್ಸ್ ಆದವರು, ನೀವು ನಿಮ್ ಇದು ಫಂಡ್ಸ್ ಎಲ್ಲ ಬೇರೆ ಕಡೆ ಡೈವರ್ಟ್ ಆಗ್ಬಿಟ್ಟು ಕೋಟಿಗಳು ಸರ್ಕಲ್ ಆಯ್ತಲ್ಲ, ಆ ದುಡ್ಡೆಲ್ಲ ಮುನ್ಸಿಪಲ್ ದುಡ್ಡಲ್ಲಿ ಮಾಡ್ಬಿಟ್ಟಾರೆ PWD. ಅದಕ್ಕೆ ಅವಕಾಶ ಕೊಡಬಾರ್ದಾಗಿತ್ತು. ಯಾಕೆ ಸುಮ್ಮನೆ ಆದ್ರೆ ಎಲ್ಲ ಗೊತ್ತಿಲ್ಲ. ನಿಮ್ಮ ವಾರ್ಡ್ಗಳಿಗೆ ಇಂಡಿವಿಜುವಲ್ ಆಗಿ ಹಂಚಿಕೆ ಆಗ್ಲೇ ಇಲ್ಲ. ಮೊದಲು ಮಾಡ್ಕೊಂಡ್ರಲ್ಲ ನೀವು. ನಾನು MLA ಆಗಿದ್ದಾಗ ನಾನು ಅದಕ್ಕೆ ಬರ್ತಾನೆ ಇರ್ಲಿಲ್ಲ. ಮುನ್ಸಿಪಲ್ ನೀವೆಲ್ಲ ಹಂಚ್ಕೊಳ್ರಿ ಅಂತ ಹೇಳ್ತಾ ಇದ್ವಿ. ನೀಟಾಗಿರೋದು ಎಲ್ಲ ಒಂಥರ ಒಳ್ಳೆ ಸವಲತ್ತಿದ್ದ ವಾತಾವರಣ ಆಯ್ತು. ಪಾರ್ಟಿ ಪಕ್ಷ ಅಂದೆ ಹೋಗ್ತಾ ಇದ್ದಾಗೆ ಈಗ ವಾತಾವರಣ ಸೃಷ್ಟಿಯಾಗಿತ್ತು. ಫಂಡ್ಸ್ ನ ನೋಡ್ಕೊಳ್ಳಿಲ್ಲ.